ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ ಎಂಎಸ್ಎಂಇಗಳ ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಿಗಳ ಸಮಸ್ಯೆಗಳಿಗೆ ಪರ್ಯಾಯ ಕ್ರಮಗಳನ್ನ ಚರ್ಚೆಯನ್ನ ಮಾಡೋಣ. ರೆಮಿಡಿಯಲ್ ಮೆಜರ್ಸ್ ಆಫ್ ಎಂಎಸ್ಎಂಇ ಅಂತೇಳಿ ಅಂದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಏನು ಸಮಸ್ಯೆಗಳಿದ್ವಲ್ಲ ಆ ಸಮಸ್ಯೆಯನ್ನ ನಿವಾರಣೆ ಮಾಡಲು ಹಲವಾರು ಕ್ರಮಗಳನ್ನ ಕೈಗೊಂಡು ಆ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಆ ಸಮಸ್ಯೆಯ ಸುಧಾರಣೆಗಳು ಯಾವ ಅಂತೇಳಿ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ. ಒಂದನೆಯ ಪರ್ಯಾಯ ಕ್ರಮ ಹಣಕಾಸು ಸುಧಾರಣೆ, ಇಂಪ್ರೂವಿಂಗ್ ಆಕ್ಸೆಸ್ ಟು ಫೈನಾನ್ಸ್ ಅಂತೇಳಿ. ಏನು ಈ ಹಣಕಾಸಿನ ತೊಂದರೆಯನ್ನ ಈ ಎಂಎಸ್ಎಂಇಗಳು ಅನುಭವಿಸುತ್ತಿದ್ದವು. ಹೀಗಾಗಿ ಆ ಹಣಕಾಸಿನ ತೊಂದರೆಯನ್ನ ಸುಧಾರಣೆ ಮಾಡುವ ಸಲುವಾಗಿ ಮೊದಲಿಗೆ ನಾವೇನ್ ಮಾಡ್ತೇವಿ, ಹಣಕಾಸನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತೇವಿ. ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಎಂಎಸ್ಎಂಇಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ಸುಲಭವಾದ ವಿಧಾನದಲ್ಲಿ ಮೂಲಕ ಸಾಲವನ್ನ ನೀಡಬೇಕು. ಏನೋ ಎಂಎಸ್ಎಂಇಗಳಿಗೆ ಸಾಲವನ್ನ ಒದಗಿಸುವಾಗ ಬ್ಯಾಂಕುಗಳಾಗ್ಬೋದು ಮತ್ತು ಹಣಕಾಸು ಸಂಸ್ಥೆಗಳಾಗ್ಬೋದು, ಅವು ಏನ್ ಮಾಡ್ಬೇಕಂತಂದ್ರ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಒದಗಿಸುವಂತ ಕೆಲಸವನ್ನ ಮಾಡಬೇಕು. ಕಡಿಮೆ ಬಡ್ಡಿ ದರ ಅಷ್ಟೇ ಅಲ್ಲದೆ ಸಾಲವನ್ನ ನೀಡುವಂತ ವಿಧಾನ ಐತಿ ನೋಡ್ರಿ, ಆ ಸಾಲ ನೀಡುವಂತ ವಿಧಾನ ಸುಲಭವಾದಂತ ಪ್ರಕ್ರಿಯೆ ಮೂಲಕ ಅಂದ್ರೆ ಯಾವುದೇ ತೊಂದರೆ ಇಲ್ಲದೆ ಸಾಲವನ್ನ ಎಂಎಸ್ಎಂಇಗೆ ಕೊಡುವಂತ ಕೆಲಸವನ್ನ ಮಾಡ್ಬೇಕು. ಅಂದಾಗ ಮಾತ್ರ ಆ ಹಣಕಾಸನ್ನ ಸುಧಾರಣೆ ಮಾಡಲು ಸಾಧ್ಯ ಆಗ್ತದೆ. ಅದಷ್ಟೇ ಅಲ್ಲದೆ ಸರ್ಕಾರದ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಅಂತೇಳಿ CGTMSE ಅಂತೇಳಿ ಮತ್ತು ಮುದ್ರಾ ಯೋಜನೆಗಳನ್ನ ಪರಿಣಾಮಕಾರಿ ರೀತಿಯಲ್ಲಿ ಅನುಷ್ಠಾನಕ್ಕೆ ತರುವಂತ ಕೆಲಸ ಆಗ್ಬೇಕು. ಏನೋ ಗೌರ್ಮೆಂಟ್ ಏನು ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಇದೆಯಲ್ಲ ಮತ್ತು ಮುದ್ರಾ ಯೋಜನೆ ಏನಿದೆಯಲ್ಲ, ಇವೆರಡುಗಳನ್ನ ಪರಿಣಾಮಕಾರಿ ರೀತಿಯಲ್ಲಿ ಅನುಷ್ಠಾನಕ್ಕೆ ತರುವುದರ ಮೂಲಕ ಈ ಎಂಎಸ್ಎಂಇಗಳು ಎದುರಿಸುವಂತ ಹಣಕಾಸಿನ ತೊಂದರೆಯ ಸಮಸ್ಯೆಯನ್ನ ನಿವಾರಣೆ ಮಾಡಲು ಸಾಧ್ಯ ಆಗ್ತದ. ಹೀಗಾಗಿ ಹಣಕಾಸನ್ನ ಸುಧಾರಣೆ ಮಾಡಲು ಸರ್ಕಾರ ಈ ಮುದ್ರಾ ಯೋಜನೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಯೋಜನೆಯನ್ನ ಅನುಷ್ಠಾನಕ್ಕೆ ತರಬೇಕಾಗ್ತದೆ. ಇದು ಒಂದನೆಯ ಸುಧಾರಣೆಯ ಕ್ರಮ ಆಗಿದೆ. ಇನ್ನು ಎರಡನೇದು ಯಾವುದು? ತಂತ್ರಜ್ಞಾನದ ನವೀಕರಣ, ಟೆಕ್ನಾಲಜಿ ಅಪ್ಗ್ರೇಡೇಷನ್ ಅಂತೇಳಿ. ಅಂದ್ರ ಎಂಎಸ್ಎಂಇಗಳು ಆಲ್ಮೋಸ್ಟ್ ಏನ್ ಮಾಡ್ತಾವು, ಹಳೆಯ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವಂತ ಒಂದು ಸನ್ನಿವೇಶವನ್ನ ನಾವು ಕಾಣ್ತೇವೆ. ಯಾಕಂದ್ರ ಅವು ಆಲ್ಮೋಸ್ಟ್ ಗ್ರಾಮೀಣ ಮಟ್ಟದಲ್ಲಿ ಸ್ಥಾಪನೆ ಆಗ್ತಾವ. ಆ ಗ್ರಾಮೀಣ ಮಟ್ಟದಲ್ಲಿ ಸ್ಥಾಪನೆ ಆಗುವುದರಿಂದ ಅವು ಬಂಡವಾಳದ ಕೊರತೆಯಿಂದಾಗಿ ಹಳೆಯ ತಂತ್ರಜ್ಞಾನವನ್ನ ಬಳಸಿಕೊಂಡು ವಸ್ತುಗಳನ್ನ ಉತ್ಪಾದನೆ ಮಾಡುವಂತ ಸನ್ನಿವೇಶವನ್ನ ನಾವು ಕಾಣ್ತೇವೆ. ಈಗ ಆ ಹಳೆಯ ತಂತ್ರಜ್ಞಾನವನ್ನ ಹೊರತುಪಡಿಸಿ ಅಥವಾ ಕೈ ಬಿಟ್ಟು ಆ ಎಂಎಸ್ಎಂಇಗಳ ತಂತ್ರಜ್ಞಾನವನ್ನ ನವೀಕರಣ ಮಾಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಎಂಎಸ್ಎಂಇಗಳಿಗೆ ಆಧುನಿಕ ಯಂತ್ರೋಪಕರಣಗಳನ್ನ ಖರೀದಿಸಲು ಸಬ್ಸಿಡಿ ಮತ್ತು ಸಹಾಯಧನವನ್ನ ಒದಗಿಸಬೇಕು. ನೋಡ್ರಲೆ, ತಂತ್ರಜ್ಞಾನವನ್ನ ನವೀಕರಣ ಮಾಡುವ ಸಲುವಾಗಿ ಈ ಎಂಎಸ್ಎಂಇಗಳು ಏನದಾವಲ್ಲ, ಈ ಎಂಎಸ್ಎಂಇಗಳಿಗೆ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನ ಅಥವಾ ಆಧುನಿಕ ಯಂತ್ರೋಪಕರಣಗಳನ್ನ ಖರೀದಿಸಲು ಸರ್ಕಾರ ಏನ್ ಮಾಡ್ಬೇಕಂತಂದ್ರ ಸಬ್ಸಿಡಿ ಮತ್ತು ಸಹಾಯಧನವನ್ನ ಒದಗಿಸುವಂತ ಕೆಲಸವನ್ನ ಮಾಡ್ಬೇಕು. ಯಾಕೆ ಸಬ್ಸಿಡಿ ಮತ್ತು ಸಹಾಯಧನವನ್ನ ಒದಗಿಸ್ಬೇಕಂತಂದ್ರ ಈ ಎಂಎಸ್ಎಂಇಗಳು ಬಂಡವಾಳದ ಕೊರತೆಯನ್ನು ಅನುಭವಿಸ್ತಾವ. ಈ ಬಂಡವಾಳದ ಕೊರತೆ ಸಮಸ್ಯೆ ಇದ್ದಾಗ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಲು ಎಂಎಸ್ಎಂಇಗಳು ವಿಫಲವಾಗ್ತಾವ. ಹೀಗಾಗಿ ಆ ಬಂಡವಾಳದ ಕೊರತೆ ಇದ್ದಿದ್ದರಿಂದ ಸರ್ಕಾರ ಏನ್ ಮಾಡ್ಬೇಕಂತಂದ್ರ ಎಂಎಸ್ಎಂಇಗಳಿಗೆ ಆಧುನಿಕ ಯಂತ್ರೋಪಕರಣಗಳನ್ನ ಕೊಂಡುಕೊಳ್ಳಲು ಕೆಲವೊಂದು ಸಬ್ಸಿಡಿಗಳನ್ನ ಮತ್ತು ಸಹಾಯಧನವನ್ನ ಒದಗಿಸುವಂತ ಕೆಲಸವನ್ನ ಮಾಡ್ಬೇಕು. ಅಂದಾಗ ಮಾತ್ರ ಈ ಎಂಎಸ್ಎಂಇಗಳ ತಂತ್ರಜ್ಞಾನವನ್ನ ನಾವ್ ಏನ್ ಮಾಡಲು ಸಾಧ್ಯವಿದೆ, ನವೀಕರಣ ಮಾಡಲು ಸಾಧ್ಯ ಇದೆ. ಹೀಗಾಗಿ ಈ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಫಂಡ್ ಅಂತೇಳಿ TUF ಅಂತೇಳಿ ಹಾಗೂ
ಡಿಜಿಟಲ್ ಎಂಎಸ್ಎಂಇ ಯೋಜನೆಗಳನ್ನ ವ್ಯಾಪಕವಾಗಿ ಬಳಕೆ ಮಾಡಬೇಕು. ಇಂತಹ ಒಂದು ಯೋಜನೆಗಳನ್ನ ವ್ಯಾಪಕವಾಗಿ ಬಳಕೆ ಮಾಡುವುದರಿಂದ ಈ ಎಂಎಸ್ಎಂಇಗಳ ಏನು ಹಳೆಯ ತಂತ್ರಜ್ಞಾನ ಇದೆಯಲ್ಲ, ಆ ಹಳೆಯ ತಂತ್ರಜ್ಞಾನವನ್ನ ಹೋಗಲಾಡಿಸಿ ಅಲ್ಲಿರುವಂತಹ ತಂತ್ರಜ್ಞಾನವನ್ನ ನವೀಕರಣ ಮಾಡಲು ಸಾಧ್ಯ ಇದೆ. ಇದು ಎರಡನೆಯ ಪರ್ಯಾಯ ಕ್ರಮ ಆಗಿದೆ. ಇನ್ನು ಪರ್ಯಾಯ ಕ್ರಮಗಳಲ್ಲಿ ಮೂರನೇದು ಮಾರುಕಟ್ಟೆ ಬೆಂಬಲ, ಮಾರ್ಕೆಟಿಂಗ್ ಸಪೋರ್ಟ್ ಅಂತೇಳಿ. ಇದು ಮೂರನೆಯ ಒಂದು ಪರ್ಯಾಯ ಕ್ರಮವಾಗಿದೆ. ಎಂಎಸ್ಎಂಇ ಉತ್ಪನ್ನಗಳಿಗೆ ವಿಶೇಷ ಮೇಳಗಳನ್ನ, ಪ್ರದರ್ಶನಗಳನ್ನ ಮತ್ತು ಇ ಕಾಮರ್ಸ್ ವೇದಿಕೆಗಳನ್ನ ಒದಗಿಸಬೇಕು. ಯಾಕೆಂತ ಮಾಡ್ಬೇಕಂತಂದ್ರ ಈ ಎಂಎಸ್ಎಂಇ ಉತ್ಪಾದಿಸುವಂತ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಇರುತ್ತೆ. ಯಾಕಂದ್ರೆ ಇವು ದೊಡ್ಡ ಕೈಗಳ ಜೊತೆಗೆ ಪೈಪೋಟಿ ಮಾಡ್ಬೇಕಲ್ಲ, ಆ ಪೈಪೋಟಿಯಿಂದಾಗಿ ಈ ಎಂಎಸ್ಎಂಇಗಳ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಇರುತ್ತೆ. ಈಗ ಬೇಡಿಕೆ ಪ್ರಮಾಣ ಕಡಿಮೆ ಇದ್ದಂತ ಸಮಯದಲ್ಲಿ ಈ ಎಂಎಸ್ಎಂಇಗಳ ಉತ್ಪನ್ನಗಳು ಏನು ಬರ್ತಾವಲ್ಲ, ಅಂತ ಒಂದು ಉತ್ಪನ್ನಗಳಿಗೆ ನಾವೇನ್ ಮಾಡ್ಬೇಕು, ವಿಶೇಷವಾದಂತ ಮೇಳವನ್ನ ಹಮ್ಮಿಕೊಳ್ಬೇಕು. ವಿಶೇಷವಾದ ಮೇಳ ಮತ್ತು ಅವುಗಳನ್ನ ಪ್ರದರ್ಶನ ಮಾಡುವುದರ ಮೂಲಕ ಆ ವಸ್ತುಗಳಿಗೆ ಬೇಡಿಕೆ ಪ್ರಮಾಣವನ್ನ ಹೆಚ್ಚಿಸಿ ಮಾರುಕಟ್ಟೆಗೆ ಒದಗಿಸಲು ಸಹಾಯವನ್ನ ಮಾಡಿ ಕೊಟ್ಟಂತಾಗ್ತದ. ಇವುಗಳ ಜೊತೆಗೆ ಅವೇನು ಉತ್ಪನ್ನಗಳದಾವಲ್ಲ, ಆ ಉತ್ಪನ್ನಗಳನ್ನ ಇ ಕಾಮರ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂದ್ರೆ ಈ ವ್ಯಾಪಾರಕ್ಕೆ ವೇದಿಕೆಗಳನ್ನ ಒದಗಿಸುವುದರ ಮೂಲಕ ಈ ಎಂಎಸ್ಎಂಇ ಉತ್ಪನ್ನಗಳಿಗೆ ನಾವೇನ್ ಮಾಡ್ಬೋದು, ಮಾರುಕಟ್ಟೆಯನ್ನ ಒದಗಿಸಿ ಅವುಗಳ ಬೆಳವಣಿಗೆಗೆ ಸಹಾಯವನ್ನ ಮಾಡಬಹುದು. ಅಷ್ಟೇ ಅಲ್ಲದೆ ಈ ಎಂಎಸ್ಎಂಇ ಉತ್ಪನ್ನಗಳನ್ನ ಸರ್ಕಾರ ಏನ್ ಮಾಡ್ಬೇಕು, ಖರೀದಿಯನ್ನ ಮಾಡುವುದರಲ್ಲಿ ಪ್ರಾಮುಖ್ಯತೆಯನ್ನ ನೀಡಬೇಕು. ಏನೋ ಈ ಎಂಎಸ್ಎಂಇ ಉತ್ಪನ್ನಗಳು ಇರದವಲ್ಲ, ಕೆಲವೊಂದು ಉತ್ಪನ್ನಗಳನ್ನ ಅಥವಾ ಮಾರಾಟವಾಗದ ಉತ್ಪನ್ನಗಳನ್ನ ಅಥವಾ ಬೇಡಿಕೆಯುಕ್ತವಾದಂತಹ ಉತ್ಪನ್ನಗಳನ್ನ ಸರ್ಕಾರ ಖರೀದಿಯಲ್ಲಿ ಏನ್ ಮಾಡ್ಬೇಕು, ಎಂಎಸ್ಎಂಇಗಳಿಗೆ ಪ್ರಾಮುಖ್ಯತೆಯನ್ನ ನೀಡಬೇಕು. ಪ್ರಾಮುಖ್ಯತೆಯನ್ನ ನೀಡುವುದರ ಮೂಲಕ ನಾವೇನ್ ಮಾಡ್ಬೋದು, ಎಂಎಸ್ಎಂಇಗಳಿಗೆ ಬೆಂಬಲವನ್ನ ಕೊಡಬಹುದು. ಇದು ಮೂರನೆಯ ಪರ್ಯಾಯ ಕ್ರಮ ಆಗಿದೆ. ನಾಲ್ಕನೇದು ಯಾವುದು, ಕೌಶಲ್ಯ ಅಭಿವೃದ್ಧಿ ಮತ್ತು ತರಬೇತಿಯನ್ನ ಒದಗಿಸಿ ಕೊಡಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಟ್ರೈನಿಂಗ್ ಅಂತೇಳಿ. ಇಲ್ಲಿ ನೋಡ್ರಿ, ಎಂಎಸ್ಎಂಇ ಕಾರ್ಮಿಕರಿಗೆ ತಾಂತ್ರಿಕ ಹಾಗೂ ನಿಯೋಗನ ತರಬೇತಿಯನ್ನ ನೀಡಲು ಸ್ಕಿಲ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಗಳನ್ನ ಎಂಎಸ್ಎಂಇಗಳಿಗೆ ಕೇಂದ್ರೀಕರಿಸಬೇಕಾಗ್ತದ. ಯಾಕಂತಂದ್ರ ಈ ಎಂಎಸ್ಎಂಇಗಳಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಅದಕ್ಷ ಕೂಲಿ ಕಾರ್ಮಿಕರು ಆಗಿರ್ತಾರೆ ಮತ್ತು ಶಿಕ್ಷಣ ವಂಚಿತ ಕಾರ್ಮಿಕರು ಆಗಿರ್ತಾರೆ. ಇಂಥ ಕಾರ್ಮಿಕರು ಎಂಎಸ್ಎಂಇಗಳಲ್ಲಿ ಕೆಲಸ ಮಾಡುವಂತ ಒಂದು ಸನ್ನಿವೇಶದೊಳಗ ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರಿಗೆ ನಾವೇನ್ ಮಾಡ್ಬೇಕು, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಮತ್ತು ನಿಯೋಜನೆಗೆ ಸಂಬಂಧಪಟ್ಟಂತ ತರಬೇತಿಯನ್ನ ನೀಡುವಂತ ಕೆಲಸವನ್ನ ಮಾಡಬೇಕು. ಆ ತರಬೇತಿಯನ್ನ ನೀಡುವ ಸಲುವಾಗಿ ಸರ್ಕಾರ ಏನ್ ಮಾಡ್ಬೇಕಂತಂದ್ರ ಸ್ಕಿಲ್ ಇಂಡಿಯಾ ಅಂತೇಳಿ ಒಂದು ಯೋಜನೆ ಇದೆ. ಇದು ತರಬೇತಿಯನ್ನ ಕೊಡುವಂತ ಒಂದು ಯೋಜನೆ. ಸ್ಟಾರ್ಟ್ಅಪ್ ಇಂಡಿಯಾ ಅಂತೇಳಿ ಮತ್ತೊಂದು ಯೋಜನೆ ಇದೆ. ಈ ಎರಡು ಯೋಜನೆಗಳು ತಾಂತ್ರಿಕ ಮತ್ತು ನಿಯೋಜನ ತರಬೇತಿಯನ್ನ ಕೊಡುವಂತ ಯೋಜನೆಗಳಾಗಿವೆ. ಇಂತಹ ಒಂದು ಯೋಜನೆಗಳನ್ನ ನಾವು ಯಾವುದಕ್ಕೆ ಕೇಂದ್ರೀಕರಿಸಲು ಒತ್ತನ್ನ ಕೊಡ್ಬೇಕಂತಂದ್ರ ಎಂಎಸ್ಎಂಇಗಳಿಗೆ ಕೇಂದ್ರೀಕರಿಸುವುದರ ಮೂಲಕ ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರ ಕೌಶಲ್ಯ ಮತ್ತು ತರಬೇತಿಯನ್ನ ಕೊಡುವುದರ ಮೂಲಕ ನಾವ್ ಏನ್ ಮಾಡ್ಬೋದು, ಅಲ್ಲಿ ಆಗುವಂತ ಉತ್ಪನ್ನ ಪ್ರಮಾಣವನ್ನ ಹೆಚ್ಚಳ ಮಾಡಲು ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲದೆ ಕೆಲವೊಂದು ಉದ್ಯಮಶೀಲತಾ ತರಬೇತಿ ಕೇಂದ್ರಗಳನ್ನ ಹೆಚ್ಚಿಸಬೇಕು. ಏನೋ ಉದ್ಯಮಶೀಲರಿಗೆ ಅಥವಾ ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕ ಆಗ್ಬೋದು, ಅವ್ರಿಗೆ ತರಬೇತಿ ಕೇಂದ್ರವನ್ನು ನಾವು ಸ್ಥಾಪನೆಯನ್ನ ಮಾಡ್ಬೋದು. ಆ ತರಬೇತಿ ಕೇಂದ್ರವನ್ನ ಸ್ಥಾಪನೆ ಮಾಡುವುದರ ಮೂಲಕ ಯಂಗೆಸ್ಟ್ ಉದ್ಯಮಿಗಳು ಏನ್ ಮಾಡ್ತಾರೆ ಅಂದ್ರೆ ಎಂಎಸ್ಎಂಇಗಳಿಗೆ ಪ್ರವೇಶವನ್ನ ಮಾಡಲು ಅವಕಾಶ ಸಿಕ್ಕಂತಾಗ್ತದ. ಇದು ನಾಲ್ಕನೆಯ ಪರ್ಯಾಯ ಕ್ರಮ ಆಗಿದೆ. ಟಿಪ್ಪನ್ ಯಾವುದು, ನೋಂದಾಣಿಕೆಗೆ ಉತ್ತೇಜನ, ಎನ್ಕರೇಜಿಂಗ್ ಫಾರ್ಮುಲೇಷನ್ ಅಂತೇಳಿ. ಅಂದ್ರ ಎಂಎಸ್ಎಂಇಗಳನ್ನ ಅಧಿಕೃತವಾಗಿ ಉದಮ್ ರಿಜಿಸ್ಟ್ರೇಷನ್ ಮೂಲಕ ನೋಂದಾಯಿಸಲು ಉತ್ತೇಜಿಸವನ್ನ ಮಾಡ್ಕೋಬೇಕು.
ಯಾಕೆ ಇದನ್ನ ಮಾಡ್ಬೇಕಂತಂದ್ರೆ ಎಷ್ಟೋ MSMEಗಳು ಇನ್ನೂ ಕೂಡ ನೋಂದಾಯಿತ ಆಗಿಲ್ಲ. ನೋಂದಾಯಿತ ಆಗಿದೆ ಕಾರ್ಯವನ್ನು ನಿರ್ವಹಿಸುವಂತ MSMEಗಳು ಸಾಕಷ್ಟು ಅದಾವ. ಆ ನೋಂದಾಯಿತ ಆಗ್ಲಿಕ್ಕಂತಂದ್ರ ಸರ್ಕಾರವು ಕೊಡುವಂತ ಸಬ್ಸಿಡಿ ಸಹಾಯಧನ ತೆರಿಗೆ ಒಂದು ಸಬ್ಸಿಡಿ ಆಗ್ಬೋದು ಅಥವಾ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳಲು ಸಾಧ್ಯ ಆಗುದಿಲ್ಲ. ಆ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ನಾವು ಬಳಸ್ಕೋಬೇಕಂತಂದ್ರ ಇವೇನು MSMEಗಳದಲ್ಲ ಅವುಗಳನ್ನ ನಾವ್ ಏನ್ ಮಾಡ್ಬೇಕು, ನೋಂದಾಯಿಸುವಂತ ಕೆಲಸವನ್ನ ಮಾಡ್ಕೋಬೇಕು. ನೋಂದಾಯಿಸಿದ್ರ ನಮಗೇನಾಗ್ತಾವಂತಂದ್ರ ನೋಂದಾಯಿತ MSMEಗಳಿಗೆ ನಾವ್ ಯಾವ MSCಗಳನ್ನ ನೋಂದಾಯಿತ ಮಾಡ್ತೀವಲ್ಲ ಅವುಗಳಿಗೆ ತೆರಿಗೆ ಸಡಿಲಿಕೆ ಮತ್ತು ಸಬ್ಸಿಡಿಯನ್ನ ನೀಡಬೇಕು. ಯಾವ ಕಂಪನಿಗಳು, ಯಾವ ಒಂದು ಉದ್ಯಮಗಳು ಅಥವಾ ಕೈಗಾರಿಕೆಗಳು ಯಾವ ನೋಂದಾಯಿತ ಆಗ್ತಾವಲ್ಲ ಆ ನೋಂದಾಯಿತ ಆದಂತ MSMEಗಳಿಗೆ ಸರ್ಕಾರ ಏನ್ ಮಾಡ್ಬೇಕು, ಕೆಲವೊಂದು ಟ್ಯಾಕ್ಸ್ ಸಡಿಲಿಕೆಯನ್ನ ಮತ್ತು ಸಬ್ಸಿಡಿಯನ್ನ ನೀಡುವುದರ ಮೂಲಕ ಅವುಗಳ ಬೆಳವಣಿಗೆಗೆ ಸಹಾಯವನ್ನ ಮಾಡ್ಬೇಕಂತೇಳಿ ಇದು 5ನೆಯ ಪರ್ಯಾಯ ಕ್ರಮ ಆಗಿದೆ. 6th ಒನ್ ಯಾವುದು, ಮೂಲ ವಸ್ತುಗಳ ಪೂರೈಕೆ ಅಥವಾ ಕಚ್ಚಾ ವಸ್ತುಗಳ ಪೂರೈಕೆ ಅಂತ ಕರಿತೇವೆ. ಎನ್ಸೋರಿಂಗ್ ರಾ ಮೆಟೀರಿಯಲ್ಸ್ ಸಪ್ಲೈ ಅಂತೇಳಿ ಅಂದ್ರೆ MSMEಗಳಿಗೆ ಬೇಕಾದಂತ ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಇವೇನ್ ಕಚ್ಚಾ ವಸ್ತುಗಳು ಬರ್ತಾವಲ್ಲ ಕಚ್ಚಾ ವಸ್ತುಗಳನ್ನ ಸರಿಯಾದ ಬೆಲೆಯಲ್ಲಿ ಮತ್ತು ಸರಿಯಾದ ಸಮಯಕ್ಕೆ ದೊರಕುವಂತೆ ಸಹಕಾರಿ ಮಾರಾಟ ಸಂಘಗಳು ಹಾಗೂ ಸರ್ಕಾರ ಪೂರೈಕೆ ಕೇಂದ್ರಗಳನ್ನ ಸ್ಥಾಪಿಸಬೇಕು. ಏನೋ MSMEಗಳು ಎದುರಿಸುವಂತ ಪ್ರಮುಖ ಸಮಸ್ಯೆಯನ್ನು ಕಚ್ಚಾ ವಸ್ತುಗಳ ಸಮಸ್ಯೆಯನ್ನ ಕಾಣ್ತದ. ಈಗ ಆ MSMEಗಳಿಗೆ ಬೇಕಾದಂತ ಕಚ್ಚಾ ವಸ್ತುಗಳನ್ನ ಸಪ್ಲೈ ಮಾಡ್ಬೇಕಂತ ಕರ್ತವ್ಯ ನಮ್ಮ ಕರ್ತವ್ಯ ಆಗಿದೆ. ಅವುಗಳನ್ನ ಸಪ್ಲೈ ಮಾಡುವಂತ ಸಮಯದಲ್ಲಿ ಆ ಕಚ್ಚಾ ವಸ್ತುವನ್ನ ಸರಿಯಾದ ಬೆಲೆಯಲ್ಲಿ ಮತ್ತು ಸಮಯಕ್ಕೆ ಸರಿಯಾದ ಸಮಯಕ್ಕೆ ಕೊಡುವಂತ ಕೆಲಸವನ್ನ ಮಾಡ್ಕೋಬೇಕು. ಆ ಕೊಡುವಂತ ಕೆಲಸವನ್ನ ಸರ್ಕಾರ ಏನ್ ಮಾಡ್ಬೇಕಂತಂದ್ರ ಸಹಕಾರಿ ಮಾರಾಟ ಸಂಘಗಳು ಮತ್ತು ಸರ್ಕಾರ ಪೂರೈಕೆ ಕೇಂದ್ರಗಳನ್ನ ಸ್ಥಾಪಿಸುವುದರ ಮೂಲಕ ಯೋಗ್ಯ ಬೆಲೆಯಲ್ಲಿ ಮತ್ತು ಸರಿಯಾದ ಸಮಯಕ್ಕೆ ಕಚ್ಚಾ ವಸ್ತುಗಳನ್ನ MSMEಗಳಿಗೆ ಒದಗಿಸುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಅಂದಾಗ ಅವುಗಳ ಅಭಿವೃದ್ಧಿ ಏನಾಗ್ತದೆ, ಸುಲಭವಾಗಿ ಸಾಧಿಸಲು ಸಾಧ್ಯ ಆಗ್ತದೆ. ಅದಾದ್ಮೇಲೆ ಇಂಪೋರ್ಟ್ ಅಂದ್ರ ಆಮದು ಅಂದಂಗ ಆಮದು ಇಂಪೋರ್ಟ್ ಮೇಲೆ ಅವಲಂಬನೆ ಕಡಿಮೆ ಮಾಡುವ ಕ್ರಮವನ್ನ ಕೈಗೊಳ್ಳಬೇಕು. ಏನೋ ಈ ಕಚ್ಚಾ ವಸ್ತುವನ್ನ ನಾವೇನ್ ಮಾಡ್ತೀವಿ, ಆಲ್ಮೋಸ್ಟ್ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ. ಆ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವುದರ ಬದಲು ನಮ್ಮ ದೇಶದಲ್ಲಿ ಲಭ್ಯವಾಗುವಂತ ಕಚ್ಚಾ ವಸ್ತುವನ್ನ ನಾವ್ ಏನ್ ಮಾಡ್ಬೇಕು, ಸರಿಯಾದ ಸಮಯಕ್ಕೆ ಸಪ್ಲೈಯನ್ನ ಮಾಡುವುದರ ಮೂಲಕ ಈ ಆಮದುಗಳ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡುವಂತ ಕ್ರಮವನ್ನ ಕೈಗೊಳ್ಳುವುದರ ಮೂಲಕ ಈ MSMEಗಳನ್ನ ಸುಧಾರಿಸಲು ಸಾಧ್ಯ ಆಗ್ತದ. ಇದು 6ನೆಯ ಪರ್ಯಾಯ ಕ್ರಮ ಆಗಿದೆ. ಇನ್ನು 7th ಒನ್ ಯಾವುದು, ಮೂಲ ಸೌಕರ್ಯ ಅಭಿವೃದ್ಧಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತೇಳಿ. ಇಲ್ಲಿ ನೋಡ್ರಿ, ಕೈಗಾರಿಕಾ ವಲಯಗಳಲ್ಲಿ ಉತ್ತಮ ವಿದ್ಯುತ್, ನೀರು, ರಸ್ತೆ, ಸಾರಿಗೆ, ಡಿಜಿಟಲ್ ಸಂಪರ್ಕ ಸೌಲಭ್ಯಗಳನ್ನ ಒದಗಿಸಬೇಕು. ಏನು MSMEಗಳಿಗೆ ಅತಿ ಪ್ರಮುಖವಾಗಿ ಬೇಕಾದಂತ ಮೂಲಭೂತ ಸೌಲಭ್ಯಗಳು ಯಾವುವು? ಒಂದು, ಉತ್ತಮವಾದಂತಹ ವಿದ್ಯುತ್ ಬೇಕಾಗ್ತದೆ, ಯೋಗ್ಯವಾದ ನೀರು ಬೇಕಾಗ್ತದೆ, ಯೋಗ್ಯವಾದ ರಸ್ತೆ, ಸಮರ್ಪಕವಾದ ಸಾರಿಗೆ ವ್ಯವಸ್ಥೆ ಮತ್ತು ಡಿಜಿಟಲ್ ಸಂಪರ್ಕ ಸೌಲಭ್ಯವನ್ನ ಒದಗಿಸಬೇಕಾಗ್ತದೆ. ಅವುಗಳನ್ನ ಒದಗಿಸಿಕೊಟ್ಟಾಗ ಮಾತ್ರ ನಾವ್ ಏನ್ ಮಾಡ್ಬೋದು, MSCಗಳನ್ನ ಅಭಿವೃದ್ಧಿಪಡಿಸಲು ಸಾಧ್ಯ ಆಗ್ತದೆ. ಅವುಗಳನ್ನ ಒದಗಿಸಲು ಸರ್ಕಾರ ಏನು ಒಂದು ಯೋಜನೆಗಳನ್ನ ಹಮ್ಮಿಕೊಳ್ಬೇಕಲ್ಲ, ಆ ಯೋಜನೆಗಳನ್ನ ಹಮ್ಮಿಕೊಂಡು ಸರಿಯಾದ ಸಮಯಕ್ಕೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲದೆ ಈ MSME ಕ್ಲಸ್ಟರ್ಗಳ ಅಭಿವೃದ್ಧಿಗೆ ಹೆಚ್ಚಿನ ಹೂಡಿಕೆಯನ್ನ ಮಾಡ್ಕೋಬೇಕು. ಏನೋ ಈ MSMEಗಳ ಕೇಂದ್ರಗಳು ಏನು ಬರ್ತಾವಲ್ಲ, ಆ ಕೇಂದ್ರಗಳ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಬಂಡವಾಳವನ್ನ ಹೂಡಿಕೆ ಮಾಡುವುದರ ಮೂಲಕ ಅವುಗಳ ಅಭಿವೃದ್ಧಿಗೆ ಶ್ರಮವನ್ನ ಹಾಕ್ಬೇಕು ಅನ್ನೋದು ಮತ್ತೊಂದು ಪರ್ಯಾಯ ಕ್ರಮ ಆಗಿದೆ. 8, ಸ್ಪರ್ಧಾತ್ಮಕತೆಯ ವೃದ್ಧಿ, ಎಂಜಿನಿಯರಿಂಗ್
ಕಾಂಪಿಟೇಷನ್ ಅಂತೇಳಿ. ಇಲ್ಲಿ ನೋಡ್ರಿ, MSME ಉತ್ಪನ್ನಗಳಿಗೆ ಗುಣಮಟ್ಟ ಪ್ರಮಾಣ ಪತ್ರ, ಕ್ವಾಲಿಟಿ ಸರ್ಟಿಫಿಕೇಟ್ ಅಂತೇಳಿ, ಮತ್ತು ಬ್ರ್ಯಾಂಡಿಂಗು ಹಾಗೂ ಅಂತಾರಾಷ್ಟ್ರೀಯ ಮಾನದಂಡಗಳನ್ನ ಜಾರಿಗೆ ತರಬೇಕು. ಏನು, ನಾವು MSMEಗಳಲ್ಲಿ ಏನು ವಸ್ತುವನ್ನ ಉತ್ಪಾದನೆ ಮಾಡ್ತೀವಲ್ಲ, ಆ ಉತ್ಪಾದನೆ ಮಾಡುವಂತ ವಸ್ತುವಿಗೆ ನಾವೇನ್ ಮಾಡ್ಬೇಕು, ಗುಣಮಟ್ಟದ ಪ್ರಮಾಣ ಪತ್ರವನ್ನ, ಬ್ರ್ಯಾಂಡಿಂಗ್ ಮೌಲ್ಯವನ್ನ, ಅಂತಾರಾಷ್ಟ್ರೀಯ ಮಾನದಂಡವನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ಮಾಡ್ಕೋಬೇಕು. ಇಂಥವುಗಳನ್ನ ಮಾಡುವುದರಿಂದ ನಮಗೇನಾಗತ್ತಂತಂದ್ರ ರಫ್ತು ಪ್ರೋತ್ಸಾಹ ಯೋಜನೆಗಳ ಮೂಲಕ ವಿದೇಶಿ ಮಾರುಕಟ್ಟೆಗೆ ಪ್ರವೇಶಕ್ಕೆ ಸಹಾಯ ಆಗ್ತದ. ಈ ಮೇಲಿನ ಕ್ರಮಗಳನ್ನ ಹಮ್ಮಿಕೊಂಡಾಗ, ಅಂದ್ರ ಗುಣಮಟ್ಟದ ಪ್ರಮಾಣ ಪತ್ರ, ಬ್ರ್ಯಾಂಡಿಂಗು, ಅಂತಾರಾಷ್ಟ್ರೀಯ ಮಾನದಂಡ ಇವುಗಳನ್ನ ಅನುಷ್ಠಾನಕ್ಕೆ ತರುವುದರಿಂದ ಈ MSME ಉತ್ಪನ್ನಗಳಿಗೆ ರಫ್ತಿನ ಪ್ರಮಾಣವನ್ನ ಹೆಚ್ಚಿಸಲು ಸಾಧ್ಯ ಆಗ್ತದ. ರಫ್ತನ್ನ ಹೆಚ್ಚಿಸುವುದು ಅಷ್ಟೇ ಅಲ್ಲದೆ ವಿದೇಶಿ ಮಾರುಕಟ್ಟೆಯ ಪ್ರವೇಶಕ್ಕೆ ಅಥವಾ ಪ್ರವೇಶವನ್ನ ಪಡೆಯಲು ನಮಗೆ ಸಹಾಯ ಆಗ್ತದ. ಇದು 8ನೆಯ ಪರ್ಯಾಯ ಕ್ರಮ ಆಗಿದೆ. ಇನ್ನು 9 ಯಾವುದು? ಸಂಕಷ್ಟ ನಿವಾರಣೆ. ಓಕೆನಾ? ಎಂತ ಸಂಕಷ್ಟ ಅಂತಂದ್ರ, ಉದಾಹರಣೆಗೆ ಈ COVID-19 ಬಂತಲ್ಲ, 2019 ಒಳಗ ಏನ್ COVID-19 ಬಂತಲ್ಲ, ಈ COVID-19 ಮಾದರಿಯ ಆರ್ಥಿಕ ಬಿಕ್ಕಟ್ಟುಗಳ ಸಮಯದಲ್ಲಿ ತಾತ್ಕಾಲಿಕ ಹಣಕಾಸು ಪ್ಯಾಕೇಜ್ಗಳನ್ನ ಮತ್ತು ತೆರಿಗೆ ಸಡಿಲಿಕೆಗಳನ್ನ ನೀಡಬೇಕಾಗ್ತದ. ಅಂದ್ರ ಅಂತ ಎಕ್ಸಾಂಪಲ್ ಇದು, ಉದಾಹರಣೆಗೆ ಒಂದಿದು COVID-19. ಇಂಥವೇನಾದ್ರೂ ಆರ್ಥಿಕ ಬಿಕ್ಕಟ್ಟು ಬಂದು ಅಂತಂದ್ರ ಅಂತ ಒಂದು ಸಮಯದೊಳಗ ಸರ್ಕಾರ ಏನ್ ಮಾಡ್ಬೇಕಂತಂದ್ರ ಈ MSMEಗಳಿಗೆ ತಾತ್ಕಾಲಿಕವಾಗಿ ಹಣಕಾಸು ಪ್ಯಾಕೇಜ್ಗಳನ್ನ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡ್ಬೇಕು ಮತ್ತು ವಿಧಿಸುವಂತ ಟ್ಯಾಕ್ಸ್ ನಲ್ಲಿ ಕೆಲವೊಂದು ಸಡಿಲಿಕೆಯನ್ನ ಮಾಡುವುದರ ಮೂಲಕ ಅವುಗಳ ಅಭಿವೃದ್ಧಿಗೆ ಶ್ರಮವನ್ನ ವಹಿಸಬೇಕು. ಅಂದಾಗ ಮಾತ್ರ MSMEಗಳು ಏನಾಗ್ತಾವು, ಡೆವಲಪ್ಮೆಂಟ್ ಆಗ್ತಾವ. ಅಷ್ಟೇ ಅಲ್ಲದೆ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ಸುರಕ್ಷತೆಯನ್ನ ಕಾಪಾಡುವಂತ ಕೆಲಸವನ್ನ ಮಾಡ್ಕೋಬೇಕು. ನಿರಂತರ ಉತ್ಪಾದನೆಗಾಗಿ ವಿಶೇಷ ಪ್ಯಾಕೇಜ್ಗಳನ್ನ ರೂಪಿಸುವಂತ ಕೆಲಸವನ್ನ ಮಾಡ್ಬೇಕಾಗ್ತದ. ಅಂದಾಗ ಮಾತ್ರ ನಾವೇನ್ ಮಾಡ್ಬೋದು, ಈ MSMEಗಳನ್ನ ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಲು ಸಾಧ್ಯ ಆಗ್ತದ. ಇಷ್ಟು ಪ್ರಮುಖವಾದಂತ 9 ಪರ್ಯಾಯ ಕ್ರಮಗಳು. ಅದು MSMEಗಳ ಬಲವರ್ಧನೆಗೆ. ಏನು, MSMEಗಳನ್ನ ನಾವು ಬಲಿಷ್ಠವಾಗಿ ಬಲವರ್ಧನೆ ಮಾಡ್ಬೇಕಂತಂದ್ರ ಬಲವರ್ಧನೆಗೆ ಹಣಕಾಸು ಬೆಂಬಲವನ್ನ ಒದಗಿಸಬೇಕಾಗ್ತದೆ. ಇದು ಬಹಳ ಪ್ರಮುಖವಾದಂತ ಒಂದು ಅಂಶ. ತಂತ್ರಜ್ಞಾನ ನವೀಕರಣವನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ಆಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳ್ಬೇಕು. ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರ ಕೌಶಲ್ಯ ಅಭಿವೃದ್ಧಿಯನ್ನ ಗೊಳಿಸಬೇಕು. ಅದಕ್ಕಾಗಿ ತರಬೇತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಆ MSMEಗಳಿಗೆ ಬೇಕಾದಂತ ಮೂಲ ಸೌಕರ್ಯವನ್ನ ಸುಧಾರಣೆ ಮಾಡ್ಕೋಬೇಕು. ಅದಂದ್ರ ಅವಕ್ಕೇನು ಮೂಲ ಸೌಕರ್ಯ ಬೇಕಲ್ಲ ಅವನು ಒದಗಿಸುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಮತ್ತು ಅದಷ್ಟೇ ಅಲ್ಲದೆ ಸರ್ಕಾರದ ನೀತಿ ಬೆಂಬಲ ಅತಿ ಮುಖ್ಯವಾಗಿರ್ತದ. ಅಂದ್ರ ಸರ್ಕಾರ ಪದೇ ಪದೇ ಅವುಗಳ ಮೇಲೆ ಏನ್ ಮಾಡ್ಬೇಕು, MSMEಗಳಿಗೆ ಬೆಂಬಲವನ್ನ, ಕೆಲವೊಂದು ಪ್ಯಾಕೇಜ್ಗಳನ್ನ, ಕೆಲವೊಂದು ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವುದರ ಮೂಲಕ ಅವುಗಳಿಗೆ ಪ್ರಾಮುಖ್ಯತೆಯನ್ನ ನೀಡುವಂತದ್ದು ಬಹಳ ಮುಖ್ಯವಾಗ್ತದೆ. ಈ ಕ್ರಮಗಳು, ಈ ಹೇಳಿದಂತ ಎಲ್ಲಾ ಕ್ರಮಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತಂದರೆ ಅಥವಾ ಜಾರಿಗೆ ತಂದರೆ ಈ MSME ವಲಯವು ಭಾರತದ ಆರ್ಥಿಕತೆಗೆ ನಿಜವಾದ ಬೆಳವಣಿಗೆಯ ಇಂಜಿನ್ ಆಗಿ ಪರಿಣಮಿಸುತ್ತದೆ. ಈ ಹೇಳಿದಂತ ಎಲ್ಲಾ ಅಂಶಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬಂದು ಅಂತಂದ್ರ ಈ MSMEಗಳು ನಿಜವಾಗಿ ದೇಶದ ಬೆಳವಣಿಗೆಯ ಎಂಜಿನ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತವೆ ಎಂಬ ಅಭಿಮತವನ್ನ ನಾವೇನ್ ಮಾಡ್ಬೋದು, ವ್ಯಕ್ತಪಡಿಸಬಹುದು. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ MSMEಗಳು ಸಮಸ್ಯೆಯನ್ನ ಪರ್ಯಾಯ ಮಾಡುವಂತ ಪ್ರಮುಖ ಕ್ರಮಗಳ ಬಗ್ಗೆ ಈ ತರಗತಿಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಥ್ಯಾಂಕ್ ಯು. ನಮಸ್ಕಾರ.